ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ. ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ. ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ರವರ 76ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನ ಯುವ ಕಾಂಗ್ರೆಸ್ ನಗರ ಅಧ್ಯಕ್ಷ ಅಂಜನ್ ಕುಮಾರ್ ಅವರ ಮಿತ್ರ ವೃಂದ ವತಿಯಿಂದ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ರಕ್ತದಾನ ಮಾಡುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಈ ರಕ್ತದಾನ ಶಿಬಿರ ಇನ್ನೊಬ್ಬರ ಜೀವ ಉಳಿಸುವ ನಿಟ್ಟಿನಲ್ಲಿ ಮಹಾದಾನ ಕಾರ್ಯಕ್ರಮ ಆಗಿದ್ದು, ಇಂತಹ ಒಳ್ಳೆಯ ಕೆಲಸಗಳನ್ನ ಶ್ಲಾಘನೀಯ ಎಂದು ಹೇಳಿದರು. ಮುಖಂಡರುಗಳು, ಕಾರ್ಯಕರ್ತರು ಈ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿ ರಕ್ತದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಜಿಶನ್, ನಗರಸಭೆ ಸದಸ್ಯ ರಾಧಾಕೃಷ್ಣ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರು ಮಣಿಕಂಠ, ಗ್ರಾಮಾಂತರ ಅಧ್ಯಕ್ಷರು ಹೇಮಂತ್ ಗೌಡ, ಎನ್ಎಸ್ಯುಐ ರಂಗ, ಮಹಿಳಾ ಕಾಂಗ್ರೆಸ್ನ ಮಂಜುಳಾಬಾಯಿ, ಜಯಲಕ್ಷ್ಮಿ, ಲಕ್ಷ್ಮೀ ದೇವಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೇಳಿ, ಏನ ಕೇಳೋಣ. ಅಂಜನ್ ಹೇಳಿ ಸರ್. ಈ ಸರಿ ಜಯಚಂದ್ರ ಸರ್ ಬರ್ತ್ಡೇಗೋಸ್ಕರ ನೀವು ರಕ್ತದಾನ ಇದನ್ನು ಏರ್ಪಡಿಸಿದ್ದೀರಾ. ದೊಡ್ಡ ಮಟ್ಟದಲ್ಲಿ ಏರ್ಪಡಿಸಬೇಕಾಗಿತ್ತು. ಆದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಒಂದು 40-50 ಯೂನಿಟ್ ಬ್ಲಡ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರ್ಕೊಂತು ಅಂದರೆ ಅದು ತುಂಬ ಒಳ್ಳೆ ಕಾರ್ಯನೇ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋ ರೀತಿ ನೀವು ಮಾಡಬೇಕು. ಇದಕ್ಕೇನು ಹೇಳ್ತೀರಿ ಸರ್? ಖಂಡಿತ ನೀವು ಹೇಳಿದ ಸತ್ಯ. ಇದು ದೊಡ್ಡ ಮಟ್ಟದಲ್ಲಿ ಇವು ಕಾರ್ಯಕ್ರಮ ಆಗಬೇಕಾಗಿತ್ತು. ಬಟ್ ಅನಿವಾರ್ಯ ಕಾರಣ ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಇದು ದೊಡ್ಡದಾಗಿ ಬೆಳೆಯುವಂತಹ ಕಾರ್ಯ ಕೂಡ ಸದ್ಯದಲ್ಲೇ ಮಾಡ್ತೀವಿ. ಯಾಕಂತಂದರೆ ನಮ್ಮ ಸಾಹೇಬರು ಬರ್ತಡೇ ಇತ್ತು ನಾಳೆ 29ನೇ ತಾರೀಕು. ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಯುವಕ ಮಿತ್ರರು, ಮುಖಂಡರು ಮತ್ತು ನಮ್ಮ ಮಹಿಳಾ ಎಲ್ಲ ಘಟಕದವರು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ. ಆದರೆ ಸಾಹೇಬರು ಒಂದು ಕರೆ ಕೊಡ್ತಾರೆ, ನನ್ನ ಹುಟ್ಟುಹಬ್ಬವನ್ನು ಯಾರು ಅದ್ದೂರಿಯಾಗಿ ಆಚರಣೆ ಮಾಡಬೇಡಿ, ಪಟಾಕಿ ಹೊಡೆಯೋದು, ಕೈ ಕಟ್ ಮಾಡೋದು, ಆಮೇಲೆ ದುಂದು ವೆಚ್ಚ ಮಾಡೋದು, ಇದು ಯಾವುದೂ ಮಾಡಬೇಡ್ರಿ, ಯಾವುದಾದ್ರೂ ಒಂದು ಸಮಾಜಮುಖಿ ಕೆಲಸ ಮಾಡ್ರಿ ಅಂತ ಅಂದ್ಬಿಟ್ಟು ಒಂದು ಕರೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವಿವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ತೀವಿ, ರಕ್ತದಾನ ಶಿಬಿರ ಮಾಡಬೇಕು ಅಂತೇಳಿ. ತುಂಬ ಯಶಸ್ವಿ ಆಗ್ತಿದೆ ಸರ್. ಸಾಹೇಬರು ಮಾತಿಗೆ ಬೆಲೆ ಕೊಟ್ಟು ನಾವು ಸಮಾಜಮುಖಿ ಕಾರ್ಯದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ. ಇದನ್ನ ಮುಂದುವರೆದ ಭಾಗವಾಗಿ ಇಲ್ಲೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಒಂದು ರಕ್ತ ಶೇಖರಣೆ ಮಾಡುವಂತಹ ಕೇಂದ್ರವನ್ನ ಓಪನ್ ಮಾಡಬೇಕು ಅಂತ ಹೇಳಿ ನಾವು ಈ ನಿಟ್ಟಿನಲ್ಲಿ ಈಗ ಅಂದ್ಕೊಂಡಿದ್ದೀವಿ. ಸದ್ಯದಲ್ಲೇ ಬಾಬು ರಾಜೇಂದ್ರ ಸರ್ ಹತ್ರ ಮಾತಾಡ್ತೀವಿ. ಯಾಕಂದ್ರೆ ಈ ಬ್ಲಡ್ ಬ್ಯಾಂಕ್ ಆಗೋದ್ರಿಂದ ಇಲ್ಲಿ ಸಡನ್ ಆಗಿ ನಮಗೆ ಬ್ಲಡ್ ಬೇಕು ಅಂತಂದ್ರೆ ಇಲ್ಲೇ ಯಾರಿಗೂ ಪರದಾಡೋ ಅವಶ್ಯಕತೆ ಇರಲ್ಲ. ಇಲ್ಲೇ ತಗೊಂಡು ಆ ಬ್ಲಡ್ನ ಯೂಸ್ ಮಾಡಿ ಒಂದು ಜೀವನ ಉಳಿಸ್ಕೋಬಹುದು. ಆಮೇಲೆ ಯಾರ್ಯಾರು ಬರ್ತಡೇ ಮಾಡ್ಕೋತಾರೆ, ಆಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರುತ್ತೆ, ಅಂಥ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಯಾರಾದರೂ ಒಂದು 10 ಜನ ಬಂದು ಬ್ಲಡ್ಡನ್ನು ಕೊಟ್ಟರೆ ಆ ಬ್ಲಡ್ನ ಶೇಖರಣೆ ಮಾಡ್ಕೋಬಹುದು. ಆ ಶೇಖರಣೆ ಕೇಂದ್ರ ಮುಂದಿನ ಒಂದು ಗುರಿಯಾಗಿದೆ ನಮ್ಮದು. ಸದ್ಯದಲ್ಲೇ ಅದು ಕಾರ್ಯರೂಪಕ್ಕೆ ತರ್ತೀವಿ. ಆಮೇಲೆ ನಮ್ಮ ಸಾಹೇಬರು ಬರ್ತಡೇ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು. ಈ ಒಂದು ಸಮಾಜಮುಖಿ ಕೆಲಸದಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು, ಆರೋಗ್ಯ, ಅಂತಸ್ತು, ಅಭಿವೃದ್ಧಿ, ಹಾಗೆ ಮತ್ತಷ್ಟು ಅಧಿಕ ವೃತ್ತಿ ಅಧಿಕಾರಗಳು ಅವ್ರಿಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿ ತಾಯಿಗೆ ನೆನಪಿಸ್ತಾ, ಹಾಗೆ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯನ್ನು ನೆನಪಿಸ್ತಾ, ಜಯಚಂದ್ರ ಸರ್ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀವಿ. ಹಾಗೆ ಈಗಿನ ಯುವಕರು ಏನಿದ್ದಾರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸವನ್ನು ಮಾಡಬೇಕು. ಯಾರ್ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋದು, ಆಮೇಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನಾದರೂ ಸಹಾಯ ಮಾಡೋದು, ಈ ಥರ ಏನಾದರೂ ಒಂದು ಹೊಸತನದಲ್ಲಿ ಆಚರಣೆ ಮಾಡಿದ್ರೆ ಒಂದು ಒಳ್ಳೆ ಮಾದರಿಯಾದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಬೋದು ಅಂತೇಳಿ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಮ್ಮ ನೆಚ್ಚಿನ ಜನನಾಯಕರಾದಂಥ ಟಿಬಿ ಜಯಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ತುಮಕೂರಿಂದ ಬಂದಿದ್ದೀವಿ. ಇವತ್ತು ರಕ್ತದಾನ ಶಿಬಿರನ ಇಲ್ಲಿ ಶಿರಾ ಹಾಸ್ಪಿಟಲಿಂದ ಆಯೋಜನೆ ಮಾಡಿದ್ದಾರೆ. ಈ ಸರ್ ಏನಿದ್ದಾರೆ ಅಂಜನ್ ಕುಮಾರ್ ಅವರು ಯೂತ್ ಪ್ರೆಸಿಡೆಂಟು. ಜಯಚಂದ್ರ ಸರ್ ಮೇಲೆ ಅವ್ರ ಬರ್ತ್ಡೇ ಸಲುವಾಗಿ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದು ತುಂಬ ಒಳ್ಳೆಯದು. ಇದನ್ನು ನೆಕ್ಸ್ಟ್ ಇಯರು ಇನ್ನೂ ಎಲ್ರಿಗೂ ಜಾಸ್ತಿ ಜನಕ್ಕೆ ಪ್ರಚಾರ ಮಾಡಿ ಚೆನ್ನಾಗಿ ಆಯೋಜನೆ ಮಾಡಿದ್ರೆ ಅತಿ ಹೆಚ್ಚು ರಕ್ತ ಶೇಖರಣೆ ಮಾಡ್ದಂಗೆ ಆಗುತ್ತೆ ಮತ್ತು ಎಷ್ಟೋ ಜನರ ಲೈಫ್ ಸೇವ್ ಮಾಡ್ದಂಗೆ ಆಗುತ್ತೆ. ಇದೊಂದು ಒಳ್ಳೆ ಕಾರ್ಯಕ್ರಮ. ಇವರು ಬೆಳಗ್ಗೆಯಿಂದನೂ ಚೆನ್ನಾಗಿ ಎಲ್ಲರನ್ನೂ ಕರೆಸ್ತಾ
ಇದ್ದಾರೆ. ಇದೇ ರೀತಿ ಇದನ್ನ ಯಾರಾದ್ರೂ ನೋಡಿದವರು, ಸ್ಟೇಟಸ್ ಹಾಕೊಂಡವರು, ಇನ್ನೂ ಜಾಸ್ತಿ ಜನ ಬಂದು ಕೊಡೋದ್ರಿಂದ ನಮಗೆ ಮಕ್ಕಳಿಗೆ ರಕ್ತ ಉತ್ಪತ್ತಿ ಆಗದೆ ಇರುವಂತಹ ಮಕ್ಕಳು, ಅಂದರೆ ತಲಸೀಮಿಯಾ ಅಂತ ಹೇಳ್ತೀವಿ, ಅಂಥವ್ರಿಗೆ ಒಂದು ಮಗುಗೆ ನಿಯರ್ಲಿ 1 ಮಂತ್ಗೆ 3 ಯೂನಿಟ್ಸ್ ಬೇಕಾಗುತ್ತೆ ಬ್ಲಡ್. ಇದೇ ರೀತಿ ನಮ್ಮಲ್ಲಿ 80 ಮಕ್ಕಳಿದ್ದಾರೆ. ಈ ರೀತಿ ಕೊಡೋದ್ರಿಂದ ಅವ್ರ ಲೈಫ್ ಸೇವ್ ಮಾಡ್ದಾಗುತ್ತೆ, ಮತ್ತೆ ಅಪಘಾತಗೊಳಪಟ್ಟಂತಹ ವ್ಯಕ್ತಿಗಳನ್ನ ಸೇವ್ ಮಾಡ್ದಂಗಾಗುತ್ತೆ. ರೈತರು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ನೇಕ್ ಬೈಟ್ ಆದಂತಹ ಚಾನ್ಸಸ್ ಅಲ್ಲಿ ಅವ್ರಿಗೂ ಕೂಡ ನಮಗೆ ಇಮಿಡಿಯೇಟ್ ಪ್ಲಾಸ್ಮಾ ಹಾಕಬೇಕಾಗುತ್ತೆ. ಒಬ್ಬ ವ್ಯಕ್ತಿಗೆ 4 ರಿಂದ 5 ಯೂನಿಟ್ ಪ್ಲಾಸ್ಮಾ ಬೇಕು ಆ ಥರ ಸಿಚುಯೇಷನ್ಸ್ ಅಲ್ಲಿ. ಅದ ರೀತಿ ಈ ಥರ ಜನಗಳು ಜಾಸ್ತಿ ಕೊಡೋದ್ರಿಂದ, ನಾವು ಶೇಖರಿಸಿ ಕೊಡೋದ್ರಿಂದ ಇಮಿಡಿಯೇಟ್ ಲೈಫ್ ಸೇವ್ ಮಾಡ್ಬೋದಾಗಿದೆ. ಮತ್ತೆ ಈ ಥರ ಬ್ಲಡ್ ಡೆಲಿವರೀಸ್ಗೆ ನಿಮಗೆ ಗೊತ್ತಿರ್ಬೋದು ಸಿರಾದಲ್ಲಿ ಎಷ್ಟು ಬ್ಲಡ್ ಅವಶ್ಯಕತೆ ಇದೆ ಅಂತ. ಜಾಸ್ತಿ ಡೆಲಿವರೀಸ್ಗೆ ಮತ್ತು ಮಕ್ಕಳಿಗೆ ಈ ರೀತಿ ನಾವು ಬ್ಲಡ್ನ ಯೂಸ್ ಮಾಡ್ತೀವಿ. ಅಟ್ ಎ ಟೈಮ್ 3 ಮೆಂಬರ್ಸ್ ಲೈಫ್ ಸೇವ್ ಮಾಡ್ಬೋದು. ಯಾರು ಯೋಚನೆ ಮಾಡದೆ ಬಂದು ರಕ್ತದಾನ ಮಾಡಿ. ನೀವು ಕೊಡುವಂತಹ ರಕ್ತ ತುಂಬ ಅತ್ಯಮೂಲ್ಯವಾದದ್ದು. ಡೊನೇಟ್ ಬ್ಲಡ್ ಬಿ ಎ ಹೀರೋ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ವಯಸ್ಸಿನ ಎಷ್ಟಿರ್ಬೇಕು ಅವ್ರಿಗೆ? 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಅಂದರೆ 19ಕ್ಕೆ ಬಿದ್ದಿರಬೇಕು. 19 ರಿಂದ 65 ವರ್ಷದವರೆಗೂ ತಗೊಳ್ತೀವಿ ನಾವು. ಅಂದರೆ ಎಲ್ಲ ಆರೋಗ್ಯವಂತ ಯುವಕ ಯುವತಿಯರು. ಜೆಂಟ್ಸ್ 3 ಮಂತ್ಸ್ ಒನ್ಸ್ ಡೊನೇಟ್ ಮಾಡ್ಬೋದು. ಲೇಡೀಸ್ 4 ಮಂತ್ಸ್ ಒನ್ಸ್ ಬ್ಲಡ್ ಡೊನೇಟ್ ಮಾಡ್ಬೋದು. ಬೇರೆ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು. ಈಗ ನಾವಿಲ್ಲಿ ಕೇಳ್ತೀವಿ ಕ್ರೈಟೀರಿಯಾಸು, ನಮ್ಗೆ ಏನಾದರೂ ಮ್ಯಾಚ್ ಆಗಲಿಲ್ಲ ಅಂದರೆ ನಾವು ತಗೊಳ್ಳಲ್ಲ. ಅದರ್ವೈಸು ಅವರೆಲ್ಲ ರೀತಿ ಆರೋಗ್ಯವಂತರಾಗಿದ್ದರೆ ನಾವು ತಗೊಳ್ತೀವಿ. ರೀಸೆಂಟ್ ಟ್ಯಾಟೋಸು ತಗೊಳ್ಳಲ್ಲ, 1 ವರ್ಷ ಆಗಿರಬೇಕು. ಟ್ಯಾಟೋಸ್ ಹಾಕಿಸ್ಕೊಂಡು ಹಾಗಿದ್ರೆ ತಗೊಳ್ತೀವಿ. ಎಲ್ಲರಿಗೂ ನಮಸ್ತೆ. ಈ ದಿವಸ ನಮ್ಮ ನಾಯಕರಾದಂಥ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬ್ರ ನಾಳೆ ಹುಟ್ಟುದ ಹಬ್ಬ ಅವ್ರದ್ದು, ನಾಳೆ ಬರ್ಡೇ ಅವ್ರದ್ದು. ಅದಕ್ಕೋಸ್ಕರ ಇವತ್ತು ಅವ್ರ ಅಭಿಮಾನಿಗಳು, ಆಮೇಲೆ ನಮ್ಮ ಯೂತ್ ಕಾಂಗ್ರೆಸ್ ಅಂಜನ್ ಅವರು, ಅವ್ರ ಟೀಮು ಇವತ್ತು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಇಲ್ಲಿ. ನಮ್ಮ ಸಾಹೇಬ್ರು ನಾಳೆ ಬರೋದು ಡೌಟ್ ಐತೆ, ಅವ್ರು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ತುಂಬಾ ಬರ್ಡೇ ಮಾಡೋದು ಇಷ್ಟ ಇಲ್ಲ. ಅವ್ರೇನಾದ್ರು ಸಾರ್ವಜನಿಕರು ಒಳ್ಳೆ ಕೆಲಸ ಮಾಡಿ ಅಂತ ಕಾಮನ್ ಆಗಿ ಹೇಳ್ತಾರೆ. ಆಮೇಲೆ ದೊಡ್ಡ ಮಟ್ಟದ ಯಾರು ಬರ್ಡೇ ಮಾಡಬಾರ್ದು ಅಂತ ನಮ್ಗೆ ಇದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವಾಗ ಅಂಜನ್ ಅವ್ರು ಎಲ್ಲಾರು ಸೇರಿ ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಇಂಥ ಕೆಲಸ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಯುವ ಮಿತ್ರರು ಮತ್ತೆ ಯುವಕರು ಎಲ್ಲ ಸೇರಿ ನಿಮ್ಮ ಹೆಸರಲ್ಲಿ ಒಂದು ಅಭಿಮಾನಿ ಸಂಘ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ಅವರು ಒಪ್ಪಿಗೆ ಮೇಲೆ ನಾನು ಅಂಜನ್ ಕುಮಾರ್ ಅಭಿಮಾನಿ ಸಂಘ ಅಂತೇಳಿ ಒಂದು ಸ್ಥಾಪನೆ ಮಾಡಿದಾಗ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದೊಳ್ಳೆ ಕಾರ್ಯ ಮಾಡಬೇಕು, ಇದಕ್ಕೆ ಒಂದು ಅರ್ಥಗರ್ಭಿತವಾದ ಒಂದು ಅರ್ಥ ಕೊಡಬೇಕು ಅಂತ ಹೇಳಿ ವಿಚಾರಣೆ ಮಾಡಿದಾಗ ಸಾಹೇಬರು ಬರ್ತಡೇ ಬರುತ್ತೆ. ಸಾಹೇಬರು 76ನೇ ಬರ್ತಡೇ. ನಾನು ಬರ್ತಡೇ ಆಡಂಬರ ಬೇಡ, ಈ ಥರ ಯಾವುದಾದ್ರೂ ಒಂದು ಸಮಾಜಮುಖಿ ಕಾರ್ಯಗಳು, ಆಮೇಲೆ ಸ್ಕೂಲ್ಗೆ ಈ ಥರ ಕಾರ್ಯಗಳು ಮಾಡೋದ್ರ ಮೂಲಕ ನೀವು ಇದು ಮಾಡಿ ಕೇಕ್ ಕಟ್ ಮಾಡೋದು ದುಂದು ವೆಚ್ಚ ಬೇಡ ಅಂತ ಹೇಳಿದಾಗ, ನಮ್ಮ ಸಂಘಕ್ಕೆ ಇದೇ ಒಂದು ಚಾಲನೆ ಆಗಲಿ ಅಂತ ಹೇಳಿ ನಾವು ಒಂದು ರಕ್ತದಾನ ಶಿಬಿರವನ್ನ ಮಾಡಿದ್ವಿ. ಎಲ್ಲ ಯುವಕರು ಹಾಗೂ ಮುಖಂಡರು, ನಮ್ಮ ನಗರಸಭೆ ಅಧ್ಯಕ್ಷರು, ಪ್ರತಿಯೊಬ್ರು ಎಲ್ಲಾ ಇಲಾಖೆಯಿಂದಾನು ನಮ್ಗೆ ಸಪೋರ್ಟ್ ಮಾಡಿ ಇವತ್ತು ರಕ್ತದಾನ ನಡೀತಾ ಇದೆ. ಈ ಒಂದು ಕಾರ್ಯ ಯಶಸ್ವಿ ಆಗತ್ತೆ. ಇಲ್ಲಿಂದ ಈಗ ಮುಂದಿನ ಹಂತಕ್ಕೆ ಇನ್ನ ಹೊಸ ಕಾರ್ಯಗಳು ನಮ್ಮ ಅಭಿಮಾನಿ ಬಳಗದಿಂದ ನಮ್ಮ ಹುಡುಗರು ಮಾಡ್ತಾರೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ನಮ್ಮ ಸಾಹೇಬರು ಜನಪ್ರಿಯ ಶಾಸಕರಾದಂತ ಟಿ ಬಿ ಜಯಚಂದ್ರ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿಮಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಆರೋಗ್ಯ, ಆಯಸ್ಸು, ಅಧಿಕಾರ, ಹೆಚ್ಚಿನ ಅಧಿಕಾರ ಎಲ್ಲ ಸಂಪೂರ್ಣವಾಗಿ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ಹಾಗೂ ತಾಯಿ ಚಾಮುಂಡೇಶ್ವರಿ ತಾಯಿ ಕೃಪೆ ತೋರ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಏನು ನಮ್ಮ ನೆಚ್ಚಿನ ನಾಯಕರು, ಬರದನಾಡ ಭಗೀರಥರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬ್ರ 76ನೇ ಹುಟ್ಟುಹಬ್ಬ ನಾಳೆ ಇದೆ. ಅವ್ರಿಗೆ ಆಲ್ರೆಡಿ ನಮಗೆ ಹೋದ ವರ್ಷನೇ ಇಂಟಿಮೇಟ್ ಮಾಡಿದ್ರು. ನಾವು 75ನೇ ಹುಟ್ಟುಹಬ್ಬ ಮಾಡಿದಾಗ್ಲೇ ಇದು ಲಾಸ್ಟ್, ನಾನು ಇನ್ನೆಂದು ಯಾವತ್ತು ಬರ್ತ್ಡೇ ಎಲ್ಲ ಮಾಡಕೊಳಕ್ ಹೋಗಲ್ಲ, ನನಗೆ ಇದು ಇಷ್ಟ ಆಗಲ್ಲ. ಇನ್ನು ಮುಂದೆ ನಾನು ಬರ್ತ್ಡೇ ಮಾಡೋರಿದ್ರೆ ನೀವು ಈ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಕೊಡಿಸ್ರಿ, ಅವ್ರಿಗೆ ಯಾವ್ದಾದ್ರು ಒಂದು ಪರಿಕರ ಕೊಡಿಸ್ರಿ, ಓದೋ ಮಕ್ಕಳಿಗೆ ಅನುಕೂಲ ಮಾಡಿ, ಗಿಡ ನೆಡಿ, ಈ ತರ ರಕ್ತದಾನ ಶಿಬಿರ ಮಾಡಿ, ಆರೋಗ್ಯ ಶಿಬಿರ ಮಾಡಿ, ಈ ತರದ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿ ಅರ್ಥಪೂರ್ಣವಾಗಿ ನಾನು ಹುಟ್ಟುಹಬ್ಬ ಆಚರಿಸಿ ಅಂತ ಹೇಳಿದ್ರು.
ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಂಜನ್ ಅವರು, ಹೇಮಂತ್ ಅವರು ಇವರೆಲ್ಲ ಸೇರ್ಕೊಂಡು ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ರಕ್ತದಾನ ಮಹಾದಾನ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನ ಮಾಡಿ ಇನ್ನೊಂದು ಜೀವಕ್ಕೆ ಆಶ್ರಯಾಗಿ ಅಂತೇಳಿ ನಮ್ಮ ಜಯಚಂದ್ರ ಸಾಹೇಬ್ರ ಹುಟ್ಟಿದ ಹಬ್ಬಕ್ಕೆ ನಾವೊಂದು ಕರೆ ನೀಡುತ್ತಾ ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇವತ್ತಿನ ದಿನ ಏನಿಲ್ಲಿ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾಳೆ ನಮ್ಮ ಸಾಹೇಬ್ರದ 76ನೇ ಹುಟ್ಟು ಹಬ್ಬ ಆಚರಣೆ ಇದೆ. ಹಂಗಾಗಿ ಸಾಹೇಬ್ರು ಯಾವುದೇ ಕಾರಣಕ್ಕೂ ಹುಟ್ಟಿದ ಹಬ್ಬ ಆಚರಣೆ ಮಾಡಬೇಡಿ, ಅದ್ದೂರಿಯಾಗಿ ಏನು ಮಾಡಬೇಡಿ, ದುಡ್ಡು ಇನ್ನೊಂದು ಮತ್ತೊಂದು ಖರ್ಚು ಮಾಡ್ಕೊಂಡು ಸುಮ್ಮನೆ ಹಬ್ರ ಇಲ್ದಂಗೆ ಇವಾಗ ಏನಂದ್ರೆ ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ. ಎಲ್ಲರಿಗೂ ಒಂಥರ ಅನುಕೂಲ ಆಗೋ ಥರ ಬ್ಲಡ್ ಕ್ಯಾಂಪು. ನಾಳೆ ಪಟ್ನಾಗ್ನಹಳ್ಳಿಲಿ ಐ ಕ್ಯಾಂಪ್ ಇದೆ. ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ತರನು ಒಳ್ಳೊಳ್ಳೆ ರೀತಿಲಿ 2ನೇ ತಾರೀಕು ಇಲ್ಲಿ 1,000 ಜನಕ್ಕೆ ಶ್ರೀಮಂತ ಕಾರ್ಯಕ್ರಮ ಇದೆ. ಎಲ್ಲಿ ಅನ್ನಪೂರ್ಣೇಶ್ವರಿ ಚೌಟಿಯಲ್ಲಿ 1,000 ಜನಕ್ಕೆ ಸಾಹೇಬ್ರು ಹುಟ್ಟಿದ ಹಬ್ಬದ ಪ್ರಯುಕ್ತನೇ ಶ್ರೀಮಂತ ಕಾರ್ಯಕ್ರಮನೂ ಮಾಡ್ತಿದೀವಿ. ಹಂಗೆ ಇದೇ ತರ ಎಲ್ಲ ನಮ್ಮ ಇವತ್ತು ಏನು ನಮ್ಮ ಮಂಜನ್ನು, ಮಣಿಕಂಠ, ನಮ್ಮ ಅಧ್ಯಕ್ಷರು ಅಜಯ್ ಅವರು ಎಲ್ಲರೂ ಯುವ ಮಿತ್ರರೆಲ್ಲ ಸೇರಿ ಇವತ್ತು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ. ನಮ್ಮ ಸಾಹೇಬ್ರಿಗೆ 76ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತೀವಿ.